ಹೆಸರು ಹೆಜ್ಜೆ ಅಂತ. ನೋಡಿಲ್ಲಿ ಕುದುರೆ ಹೆಜ್ಜೆಗಳಲ್ಲಿ ಐರ್ಲೆಂಡ್ ಇಂಗ್ಲೆಂಡ್ ಎಲ್ಲ ಇಲ್ಲೇ ಕಾಣುತ್ತೆ. ಒಂದು ವರ್ಷ ಮಳೆ ಬಂದ್ರೆ ಇನ್ನು 12 ವರ್ಷ ಮಳೆ ಇಲ್ಲ ಅಂದ್ರೆ ಕುಡಿಯ ನೀರಿಗೆ ತೊಂದರೆ ಆಗಲ್ಲ. ಯಾಕಂದ್ರೆ ಅಷ್ಟು ಮಳೆ ನೀರನ್ನು ಸ್ಟಾಕ್ ಮಾಡಿಟ್ಟಿರೋದು. ಆಗ ರಾಜರ ಕಾಲದಲ್ಲಿ ಮೇಲೆ ಅಲ್ಲಿ ಒಂದು ಗೋಪಾಪಟ್ಟಿ ಹೊಂಡ ಅಂತಿದೆ ಬೆಟ್ಟದ ಕೆಳಗಡೆ. ಆ ಗೋಪಾಪಟ್ಟಿ ಹೊಂಡ ತುಂಬಿಕೊಂಡಿದೆ. ಅಕ್ಕಿ ಹೊಂಡ, ತೆಂಗಿ ಹೊಂಡ, ಕಲ್ಲಿಗೋಡಿ, ಕೀನಿ ಹೊಂಡ, ಸಂತಿ ಹೊಂಡ ಅಂತಿದೆ. ಸಂತಿ ಹೊಂಡ ಅಂದ್ರೆ 120 ಅಡಿ ಉದ್ದ, 140 ಅಡಿ ಆಳ ಇದ್ದ ಹೊಂಡ. ಯಾಕೆ ಸರ್ ಅಕ್ಕ ತಂಗಿ ಹೊಂಡ ಅಂತ ಪ್ರಸಿದ್ಧಿಯಾಗಿದೆ ಅಂದ್ರೆ ರಾಜವೀರ ಮದಕರಿ ನಾಯಕ ಎಂಬುದು ದೊಡ್ಡ ಹೆಂಡತಿ ಪದ್ಮಮ್ಮನಾಗತಿ, ಚಿಕ್ಕ ಹೆಂಡತಿ ಬಂಗಾರಮ್ಮನಾಗತಿ ಅಂತ 1779ರಲ್ಲಿ ರಾಜವೀರ ಮದಕರಿ ನಾಯಕನಿಗೆ ಮತ್ತು ಐದರಲ್ಲಿ ನಡೆಯುವ ಯುದ್ಧದಲ್ಲಿ ರಾಜವೀರ ಮದಕ ನಾಯಕ ಸೋಲಂಗೊಳ್ತಾರೆ. ಆಗ ರಾಜವೀರ ಮದಕ ನಾಯಕರು ತಮ್ಮ ಪರಿಚಯ ನಾಯಕ ಮಗ ಕುಮಾರ ಬರ್ಮನ್ ನಾಯಕ ಇಂಗ್ಲೆಂಡ್ ಸೆರೆಹಿಡಿಕೊಂಡು ಹೋಗ್ತಾರೆ. ಸೆರೆಹಿಡಿಕೊಂಡೋಗಿ ಪಟ್ಟಣದಲ್ಲಿ ರಾಜವೀರ ಮದಕ ನಾಯಕ ಕಾಯ್ತಾರೆ. ತಮ್ಮ ಪರುಷಿ ನಾಯಕ ಮಗ ಕುಮಾರ ಬರ್ಮನ್ ನಾಯಕ ಕೊಟ್ಟಿಕೊಂಡು ಹೋಗ್ತಾರೆ. ರಾಮೇಶ್ವರಕ್ಕೆ ಕನಕಪುರ ತಾಲೂಕು ಕಪಾಲದುರ್ಗದ ಕೋಟೆ ಒಳಗಡೆ ಗಲಿಗೆ ಹಾಕುತ್ತಿರ್ತಾರೆ. ದಕ್ಷಿಣ ಕೆಳಗಡೆ ಬರ್ತಾರೆ. ಬರುವಂತ ಸಂದರ್ಭದಲ್ಲಿ ಮುಂದೊಂದು ಭೈರಪಟ್ಟಣ ಎಂಬ ಗ್ರಾಮ ಐತೆ. ಆ ಗ್ರಾಮದಲ್ಲಿ ತಿಳಿದಿರ್ತಾರೆ. ಆಗ ಒಳಗಡೆ ಒಂದು ದೊಡ್ಡ ಆಪದ ಮರ ಇಟ್ಟು ಅವಾಗ ನೇಣ ಹಾಕಿ ಅಂತ ಆಜ್ಞೆ ಮಾಡ್ತಾರೆ. ಅವ್ರು ಸ್ವಲ್ಪಂತ ಶುಚಿ ಇಲ್ಲಿ ಎಂಡಕ್ಕೆ ರೀತಿ ಬಿದ್ದಿರ್ತದೆ. ಆಗ ನಮ್ಮೂರಿನಿಂದ ಸೆರೆಹಿಡಿಕೊಂಡು ಕೊಡ್ತಾರ ಅನ್ನೋ ಕಾರಣದಿಂದ ನಮ್ಮೂರಿಗೆ ಒಂದು ಹೊಂಡದಲ್ಲಿ ಬಿದ್ದಿರ್ತಿಲ್ಲ ಅಂತೇಳಿ ದೊಡ್ಡ ಹೆಂಡತಿ ಪದ್ಮಮ್ಮನಾಗತಿ ದೊಡ್ಡ ಹೊಂಡದಲ್ಲಿ ಬಿದ್ದಿರ್ತಕ್ಕಂಥದ್ದು, ಚಿಕ್ಕ ಹೆಂಡತಿ ಬಂಗಾರಮ್ಮನಾಗತಿ ಸಣ್ಣ ಹೊಂಡದಲ್ಲಿ ಬಿದ್ದಿರ್ತಕ್ಕಾದ್ಮೇಲೆ ಇವೆರಡು ಹೊಂಡ ಕಷ್ಟಕ್ಕೆ ಪ್ರಸಿದ್ಧಿಯಾಗಿರೋದು. ಅದು ಕಾಶಿ ವಿಶ್ವನಾಥ ದೇವಸ್ಥಾನ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ದೇವಸ್ಥಾನ, ಇದು ತುಂಗಭದ್ರೇಶ್ವರ ದೇವಸ್ಥಾನ. ಕಾಣ್ತಿದೀಯಾ? ಬಾಗಿಲು ಇದು ಎರಡನೇ ಬಾಗಿಲು ಪದ್ಮಮ್ಮನಾಗತಿ ಬಾಗಿಲು ಅಂತ ಕರಿತಿರೋದು. 19 ಹೆಬ್ಬಾಗಿಲಿದ್ದಾವೆ ಮತ್ತು ಸೈನಿಕ ಪ್ರಜೆಗಳು ಓಡಾಡುವಂತ ಚಿಕ್ಕದು ದಿಡ್ಡಿ ಬಾಗಿಲು ಅಂತ ತೋರಿಸಿದ್ವಲ್ಲ ನಿಮಗೆ. ಅದರ ಬಾಗಿಲು 35 ಇದ್ದಾವೆ. ಹೀಗೆ ಕೆಳಗಡೆ ಹೋಗೋ ಕಿಂಡಿ ಅಂತ ತೋರಿಸಿದ್ವಲ್ಲ, ಅದು ಕಳ್ಳೆ ಕಿಂಡಿ ಕಿಂಡಿ. ಆ ತರ ಕಿಂಡಿ ಎಂಬವು 34 ಕಳ್ಳೆ ಕಿಂಡಿ ಇದಾವೆ. ಅದರಲ್ಲಿ ಒಂದು ಕಿಂಡಿ ನಾವು ನೀವು ನೋಡ್ತೀವಿ 33 ಕೋಟೆ ಒಳಗಡೆ ಇದಾವೆ. ಅವೆಲ್ಲ ಯುದ್ಧದಲ್ಲಿ ಒಳಗಡೆ ಹೋಗೋದಕ್ಕೆ, ಹೊರಗಡೆಯಿಂದ ಒಳಗಡೆ ಬರೋದಕ್ಕೆ ಕಳ್ಳೆ ಕಿಂಡಿ. ಒಣಗಿ ಹೋಗುವ ಸಮಾಧಿ ಕಾಣ್ತೀಯಾ? ಅವ್ರು ಉಳಿಸಿ ಇದು ಬಂದು ಪೂಜೆ ನಿರ್ವಹಿಸ್ತಾರೆ. ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಎಂಬ ಗ್ರಾಮ. ಅಲ್ಲಿಂದ ಪ್ರತಿ ವರ್ಷ ನವೆಂಬರ್ 11 ಬಂದು ಇಲ್ಲಿ ಪೂಜೆ ನಿರ್ವಹಿಸ್ತಾರೆ. ಇದು ತಣ್ಣೀರ್ ದೋಣಿ. ಮೇಲೆ ಅಕ್ಕ ತಂಗಿ ಹೊಂಡ ತೋರಿಸಿದ್ವಲ್ಲ ನಿಮಗೆ, ಆ ಹೊಂಡದಿಂದ ಬಸೆಂತ ನೀರಿದು. ಇಲ್ಲಿಂದಲೇ ಒಬ್ಬವ ಕುಡಿಯಕ್ಕೆ ಬಳಸೋ ನೀರು ತಗೊಂಡೋಗೋದು ಇಲ್ಲಿಂದ ಬಂದು. ಬನ್ನಿ.
ನೋಡಿ ಇದು ಒಣಕೆ ಓಬವ್ವನ ಮನೆ ಇದೆ. ಕಲ್ಲಿನ ಕಡೆ ಇರೋದು ಓಬವ್ವನ ಗಂಡ ಇದ್ದಂತ ಮನೆ. ಇದು ಅವರ ಮನೆ ದೇವರು ಆಂಜನೇಯ ಸ್ವಾಮಿ ಕಾಣಿಸಿದ್ಯಾ? ಓಬವ್ವನ ಗಂಡ ಪ್ರತಿಷ್ಠಿಸಿದಂತ ಆಂಜನೇಯ ಶಕ್ತಿ. ಅಲ್ಲಿ ಮೇಲೆ ರವಂಡ ಸರ್ಕಲ್ ಕಾಣೋದು ಓಬವ್ವನ ಗಂಡ ಹಳೆ ಹೋಗೋದು. ಅಲ್ಲಿಂದ ಗಂಡ ಊಟಕ್ಕೆ ಅಂತ ಕರೆದು ಮನೆಯಲ್ಲಿ ಊಟಕ್ಕೆ ಪಡಿಸಿರ್ತಾರೆ. ಊಟಕ್ಕೆ ಪಡಿಸಿದ ಮನೆಯಲ್ಲಿ ನೀರಿರಲ್ಲ, ತಣ್ಣೀರು ತೋಣಿ ತರ್ತಿಲ್ಲಲ್ಲ ನಿಮಗೆ. ಅಲ್ಲಿಗೆ ಹೋಗಿ ನೀರು ತಗೊಂಡಿಗೆ ಬಂದಂತ ಸಂದರ್ಭದಲ್ಲಿ ಹೈದರಾಬಾದ್ ಸೈನಿಕ ಹೊರರಿಂದ ಒಳಗೆ ಬರುವಂತ ದೃಶ್ಯ ಕಾಣ್ತದೆ. ಅವರ ಲಕ್ಷ್ಮೀ ಗುರುಣಿಗಳ ತೋಣಿ ಕಾಣ್ತದೆ. ಆಗ ಊಟಕ್ಕೆ ಕುಂತಂತ ಗಂಡನ್ನ ಮಣಿಕಂತ ಗಂಡನ್ನ ಎಪ್ಪತ್ತು ಮಾಡೋದು ಹಿಂದಕ್ಕಾದ ಸಂಪ್ರದಾಯ. ಯಾಕಂದ್ರೆ ಗಂಡದ ಆಯಸ್ಗಳಿಗಿಂತ ಆಗ ಮನೆ ಒಳಗಡೆ ಹೋಗಿ ಆಯ್ತು ಯಾವ ಆಯ್ತು ಸಿಗಲ್ಲ, ಸಿಗೋದು. ಆ ಒಣಚಿತದಲ್ಲಿ ಹೈದರಾಬಾದ್ ಸೈನಿಕನಲ್ಲಿ ಅಲ್ಲಿ ಹೊಡೆದು ಹೆಣ್ಣು ರಾಶಿ ಹಾಕ್ತಾರೆ. ಗಂಡ ಊಟ ಮುಗಿಸಿ ಹೊರಗಡೆ ಬಂದು ನೋಡಿದಾಗ ಹೆಣ್ಣು ರಾಶಿ ನೋಡಿ ಗಾಬರಿ ನೋಡಿದಂತ. ಆಗ ಒಬ್ಬವ ಅಲ್ಲಿಂದ ಬಂದ ಹೇಳ್ತಾರೆ ಗಂಡಿಗೆ ಈ ಕಡೆ ಬಂದು, ಹೈದರಾಬಾದ್ ಸೈನಿಕರು ನಮ್ಮ ಚಿತ್ರದುರ್ಗದ ಕೋಟೆ ಮುತ್ತಿದ್ದಾರೆ, ನಿಮ್ಮ ಮೇಲೆ ಹೋಗಿ ಕಹಳೆ ಕೊಡಿ ಅಂತ. ಗಂಡ ಇಲ್ಲಿಂದ ಕಹಳೆ ಅಂತ ಮೇಲೆ ಹೋಗ್ತಾರಲ್ಲ, ಮೊದಲು ಬಂದ ವಿಚಿತ್ರ ಕಲ್ಲಿನ ಕೆಳಗಡೆ ದೇವಸ್ಥಾನ ಹಿಂದೆ ಸಾವಿರದ 1977 ಓಬವ್ವ ಅಮರನಾಥಳು. ಸಾಧಾರಣ ಕಾವಲುಗಾರನ ಹೆಂಡತಿ ಓಬವ್ವ ರಾಜನ ಹೆಂಡತಿ ಮತ್ತೆ ಮಂತ್ರಿ ಹೆಂಡತಿ ಅಲ್ಲ. ಕೋಟೆಯನ್ನು ರಕ್ಷಿಸಿದಂತ ವೀರ ವನಿತೆ ಓಬವ್ವ ಪ್ರಸಿದ್ಧಿಯಾಗಿರೋದು. ಓಬವ್ವನೂರು ವಿಜಯನಗರ ಜಿಲ್ಲಾ ತಳಕು ಗುಡೇಕೋಟೆ ಮಕಾಮ. ಓಬವ್ವನ ಗಂಡ ಮತ್ತೆ ನಮ್ಮಪ್ಪ ಮತ್ತೆ ಮಕ್ಕಳು ರಚಿತನಹಳ್ಳಿ. ಇಲ್ಲಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ. 1779 ಇದು ಕೋಟೆ ಹೈದರಾಲಿ ವಶ. ಹೈದರಾಲಿ ಮಗ ಟಿಪ್ಪು ಆದ್ಮೇಲೆ ಬ್ರಿಟಿಷರು ಒಡೆಯರ ಸಂಸ್ಥಾನ. ಈಗ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆ ಅಂಡರ್ನಲ್ಲಿರೋದು. ಇದು ಹಿಂಭಾಗದ ಬಾಗಿಲು, ಹನುಮನ ಬಾಗಿಲು ಅಂತ. ಈಗ ನೀವು ಕಿಟ್ ನೋಡಿ ಇಲ್ಲಿ ನೋಡ್ಕೊಂಡು ಈಗ ಬಂದ್ಬಿಡಿ. ಇದೆಲ್ಲ ನಮ್ಗೆ ಮಾಹಿತಿ ಮುಗೀತು.